अब आप सभी का मैं स्वागत करता हूं आज प्रेस कॉन्फ्रेंस के लिए। बीएसएनएल बेलगांव हम 3 कैटेगरीज में सर्विसेज देता है। एक फाइबर टू होम सर्विसेज, मोबाइल सर्विसेज एंड इंटरप्राइज सर्विसेज। तो अभी हमारे पास फाइबर टू होम 11,600 कस्टमर्स हैं, मोबाइल के 2 लाख कस्टमर्स हैं और 1150 एंटरप्राइज बिजनेस कस्टमर्स हैं। एंटरप्राइज बिजनेस कस्टमर्स में बैंक्स आएंगे, इंजीनियरिंग कॉलेजेस आएंगे, मेडिकल कॉलेज आएंगे, इंडस्ट्रीज आएंगे और स्टेट एंड सेंट्रल गवर्नमेंट ऑफिसेस आएंगे। अभी हमारे पास 64 फ्रेंचाइजीज़ है ऑल ओवर बेलगांव में। उसके थ्रू एक फ्रेंचाइजी मॉडल के थ्रू हम एफटीटीएच सर्विसेज देते हैं। इसमें से 36 फ्रेंचाइजी है जो मेरे रूरल में काम करते हैं। अभी एफटीटीएच प्लान के बारे में हम बात करेंगे तो 249 प्लान है हमारा, रूरल लोएस्ट प्लान है रूरल के लिए, ग्रामीण भी इलाकों के लिए, और 299 है अर्बन इलाके के लिए। और हमने जो भी प्लान है हमारा 399 के ऊपर का प्लान है तो उसमें हम फ्री मॉडेम देते हैं। कस्टमर को अब 2,000 रुपये खर्च करने की ज़रूरत नहीं पड़ती। बीएसएनएल खुद ही 399 के अबव जो प्लान है उसमें फ्री मॉडेम देते हैं। बीएसएनएल का और एक सेवा है, आपके पास पुराना लैंडलाइन रहेगा तो पुराना लैंडलाइन का नंबर भी हम देते हैं आपको, और उसके लिए भी हम मॉडेम फ्री देते हैं। ये बीएसएनएल का जो सर्विसेस है, फाइबर सर्विसेस है, उसके बारे में। ಎಲ್ರಿಗೂ ನಮಸ್ಕಾರ. ಮೊದಲು ಈ ಬಿ ಎಸ್ ಎನ್ ಎಲ್ ಸರ್ವೀಸು ಸರ್ ಹೇಳ್ದಂಗೆ ಈಗ ಏನೇನು ಸರ್ವಿಸ್ ಇದೆ ಅಂದರೆ ಎಫ್ ಟಿ ಟಿ ಎಚ್ ಫೈಬರ್ ಟು ಹೋಮ್ ಅಂತ ಒಂದು ಸರ್ವಿಸ್ ಇರುತ್ತೆ. ಆಮೇಲೆ ಎಂಟರ್ಪ್ರೈಸಸ್ ಬಿಸ್ನೆಸ್ ಅಂದರೆ ಈ ಕಂಪನೀಸ್ಗೆ ಲೀ ಸರ್ಕ್ಯೂಟ್ ಕೊಡೋದು, ಇಂಟರ್ನೆಟ್ ಸರ್ವಿಸ್ ಕೊಡೋದು, ಅದು ಒಂದು ಎರಡನೇ ಸರ್ವೀಸು. ಮೂರನೇದು ಮುಖ್ಯವಾಗಿ ಈಗ ಅಡ್ವಾನ್ಸ್ ಆಗಿರೋದು ಬಂದು ಮೊಬೈಲ್ ಸರ್ವೀಸಸ್ಸು. ಈ 3 ಸರ್ವೀಸು ಬೆಲ್ಗಾಮ್ನಲ್ಲಿ ನಾವು ಕೊಡ್ತಾಯಿದ್ದೀವಿ. ಈಗ 11,600 ಎಫ್ ಟಿ ಟಿ ಫೈಬರ್ ಟು ಹೋಮ್ ಕನೆಕ್ಷನ್ಸು ಬೆಲ್ಗಾಮ್ನಲ್ಲಿ ಇದೆ. ಅರೌಂಡ್ 2 lakhs ಕನೆಕ್ಷನ್ನು, 2 ಲಕ್ಷದ ಕನೆಕ್ಷನ್ನು ಮೊಬೈಲ್ ಕನೆಕ್ಷನ್ಸು ಬೆಲ್ಗಾಮ್ನಲ್ಲಿ ಇದೆ. ಆ್ಯಂಡ್ ಎಂಟರ್ಪ್ರೈಸಸ್ನಲ್ಲಿ ಮೋರ್ ದೆನ್ 1,160 ಎಂಟರ್ಪ್ರೈಸ್ ಬಿಸ್ನೆಸ್ಸು ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅಂದರೆ ಇಲ್ಲಿ ಬಂದು ನಮ್ಮ ಯೂನಿವರ್ಸಿಟಿಗಳು, ಹಾಸ್ಪಿಟಲ್ಗಳು, ಆಮೇಲೆ ಕಂಪನಿಗಳು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗಳು, ಈ ಕಾರ್ಖಾನೆಗಳು, ಇವ್ರಿಗೆಲ್ಲ ನಾವು ಕನೆಕ್ಷನ್ಸು ಈ ಎಂಟರ್ಪ್ರೈಸ್ ಬಿಸ್ನೆಸ್ 2 MBPS ಸ್ಪೀಡಿಂದ 1.5G ತನಕ ಇಲ್ಲಿ ಕೊಟ್ಟಿದ್ದೀವಿ. ಬಟ್ ನಮ್ಮ ಹತ್ರ ಈಗ ಎಕ್ವಿಪ್ಮೆಂಟ್ಸ್ ಏನೇನು ಇದೆ ಅಂದರೆ ನಾವು 100G ತನಕ, ಈಗ OTN ಅಂತ ಒಂದು ಆಪ್ಟಿಕಲ್ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಅಂತ OTN ಅಂತ 1000G ತನಕವೂ ಕೊಡೋಕ್ಕೆ ನಮ್ಮ ಹತ್ರ ಸೌಲಭ್ಯಗಳು ಇದೆ. ಬಟ್ ಇಲ್ಲಿ ಬೆಲ್ಗಾಮ್ನಲ್ಲಿ ಅಪ್ ಟು 1.5G ತನಕ ನಾವು ಈ ಸರ್ವಿಸನ್ನು ಕೊಟ್ಟಿದ್ದೀವಿ. ಈಗ ಟೆಕ್ನಾಲಜಿ ಹೇಳಬೇಕಂದ್ರೆ ಮೊದಲು ಬಂದು SDH ಅಂತ ಇತ್ತು. ಆಮೇಲೆ ಏನಾಯಿತು ಅಂದರೆ CPAN ನೋಡ್ ಅಂತ, CPAN ನೆಟ್ವರ್ಕ್ ಅಂತ, ಇದೆಲ್ಲ ಟ್ರಾನ್ಸ್ಪೋರ್ಟಿಂಗ್ ಎಕ್ವಿಪ್ಮೆಂಟ್ಗಳು. ಆಮೇಲೆ ಮಾನ್ ಅಂತ ಬಂತು, ಈಗ OTN ಅಂತ ಬಂದಿದೆ. ಸೊ ವಿ ಆರ್ ಕೇಪಬಲ್. ಏನಂದರೆ ನಮ್ಮ ಹತ್ರ ಎಲ್ಲ ಬ್ಯಾಂಡ್ವಿಡ್ತ್ ಕೊಡೋ ಥರ ಸರ್ವಿಸ್ಗಳಿದೆ. ಈ ಬೆಲ್ಗಾಮ್ನಲ್ಲಿ ಯಾವ ಥರ ಡೇಟಾ ಸೆಂಟ್ರ್ ಯಾರಾದರೂ ಓಪನ್ ಮಾಡಲಿ, ಎಷ್ಟು ಬ್ಯಾಂಡ್ವಿಡ್ತು ಡಿಮ್ಯಾಂಡ್ ಇದೆಯೋ ಅಷ್ಟು ಬ್ಯಾಂಡ್ವಿಡ್ತಿಗೂ ನಾವು ಕೊಡೋ ಥರ ನಮ್ಮ ಹತ್ರ ಎಕ್ವಿಪ್ಮೆಂಟ್ಸ್ಗಳಿದೆ, ಸಿದ್ಧತೆ ಇದೆ. ಇದು ಮೇಯ್ನು. ಆಮೇಲೆ ಈ ಮೊಬೈಲ್ನಲ್ಲಿ ಬರಬೇಕಂದ್ರೆ ಈ 2 ಲಕ್ಷ ಜನ ಹೆಂಗೆ ಬಂದರು ಅಂದರೆ, ಈಗ ನಾವು ಬಂದು ನಾವು ಮಾತಾಡ್ತಾ ಇದ್ದೀವಲ್ಲ, ಜಿಯೋ ಮತ್ತು ಏರ್ಟೆಲ್ಲು ಮತ್ತು ದ ಮೇಯ್ನ್ ಕಾಂಪಿಟೇಟರ್ ಬಂದು ಇಲ್ಲಿ ಬೆಲ್ಗಾಮ್ನಲ್ಲಿ ಅಂದರೆ ಜಿಯೋ, ಏರ್ಟೆಲ್ ಮತ್ತು BSNL ಇವರೇ ಇರೋದು. ಈಗ ನಾವು ಲಾಸ್ಟ್ ಅಕ್ಟೋಬರ್ನಲ್ಲೇ ಪ್ರಧಾನಮಂತ್ರಿ ಅವರು ಲಾಂಚ್ ಮಾಡಿದ್ದು 4G ಸೈಟ್ನ. ನಾವು ತುಂಬ ಡಿಲೇ ಆಗಿ, ಅವ್ರಿಗಿಂತ ಪ್ರೈವೇಟ್ ಆಪ್ರೇಟರ್ಗಿಂತ ತುಂಬ ಡಿಲೇ ಆಗಿ ನಾವು ಲಾಂಚ್ ಮಾಡಿದ್ದು 4Gನ. ನಮ್ಮ ಹತ್ರ ಇದ್ದಿದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ಇರೋದರಿಂದ ಇದೆಲ್ಲ ಪಾಲಿಸಿ ಮ್ಯಾಟ್ರಸ್ಗಳು. ಅವ್ರಿಗೆ ಫಸ್ಟ್ ಯಾಕೆ ಬಿಟ್ಟರು ಅಂತ ನಮಗೂ ಗೊತ್ತಿಲ್ಲ. 2G 3G ಮಾತ್ರ ನಡೀತಾ ಇತ್ತು. ಲಾಸ್ಟ್ ಅಕ್ಟೋಬರ್ನಲ್ಲಿ ನಾವು 4Gಯನ್ನು ಲಾಂಚ್ ಮಾಡಿದ್ದು. ಆವಾಗಿಂದ 4G ಲಾಂಚ್ ಆದಮೇಲೆ ನಮ್ಮ ಸಿಮ್ ಸೇಲು ಪ್ಲಸ್ಸು ಎಲ್ಲ ಇನ್ಕ್ರೀಸ್ ಆಗಿದೆ.
ಈಗ ಲಾಸ್ಟ್ ಅಕ್ಟೋಬರಿಂದ ಈ ಮಾರ್ಚ್ ಫೈನಾನ್ಷಿಯಲ್ ಎಂಡ್ ತನಕ ಮೋರ್ ದೆನ್ ನಮ್ಗೆ ಹತ್ತಿರ ಒಂದು 45,000 ಸಿಮ್ಸು ಇನ್ಕ್ರೀಸ್ ಆಗಿದೆ. ಸೊ ಮಾರ್ಕೆಟ್ ಶೇರು ಮೊದಲು ಹೆಂಗಿತ್ತಂದರೆ ಕಡಿಮೆ ಇತ್ತು. ಈ 2G 3G ಇವಾಗ ರನ್ನಿಂಗ್ ರೇಸ್ನಲ್ಲಿ ಈ 2G 3G ಅಂದರೆ ಸ್ಪೀಡ್ ಇಲ್ಲವೇ ಇರಲ್ಲ. ಅದರಲ್ಲಿ ಏನಂದರೆ ಅಮ್ಮಮ್ಮ ಅಂದರೆ 4 Mbps ತನಕ ಇರುತ್ತೆ. ಈಗ ಯು ಕ್ಯಾನ್ ಗೋ ಅಪ್ ಟು 20 Mbps. ಆ ಸ್ಪೀಡು ನೀವು ಕಂಪೇರ್ ಮಾಡಿ ನೋಡಿ, ಈಗಲೂ ನೋಡಿ. ನಾವೆಲ್ಲ ಈಗ ನಾವು ಮಾತಾಡ್ತಾ ಇರುವಾಗ ಹೇಳ್ತಾ ಇದ್ವಿ, ಇಲ್ಲ ಸರ್ ಜಿಯೋ ಹತ್ರ 5G ಇದೆ, ಇವ್ರ ಹತ್ರ ಏರ್ಟೆಲ್ ಹತ್ರ 5G ಅಂತ. ಇವು ಕಂಪೇರ್ ದೇರ್ ಸೀಸನ್. ನೀವು ಒಂದು ಸಿಮ್ BSNL ಸಿಮ್ ತೊಗೊಂಡು ಟೆಸ್ಟ್ ಮಾಡಿ ನೋಡಿ, ಸಿ ದ ಕಂಪ್ಯಾರಿಸನ್. ನಾವು ಸುಳ್ಳು ಹೇಳ್ತಾ ಇಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂದರೆ, ಈ ಭಾರತದಲ್ಲಿ ಇವಾಗ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ಇರೋದ್ರಿಂದ ಇವ್ರು ಏನು ಮಾಡಿದ್ರಂದರೆ, ಮೇಕ್ ಇನ್ ಇಂಡಿಯಾ ಅಂತ ಇಂಡಿಜಿನಿಯಸ್ ಒಂದು ಸ್ವಿಚ್ಚನ್ನು ಬರೀ ಭಾರತದ ಟೆಕ್ನಾಲಜಿ ಇಟ್ಕೊಂಡೇ ನಾವು 4Gಯನ್ನು ಲಾಂಚ್ ಮಾಡಿದ್ದು. ಬೇರೆಯವ್ರ ಹತ್ರ ಏರ್ಟೆಲ್ ಹತ್ರ, ಜಿಯೋ ಹತ್ರ ನೋಕಿಯಾ ಇರುತ್ತೆ, ಎರಿಕ್ಸನ್ ಇರುತ್ತೆ, ಬೇರೆ ಕಂಪನೀಸ್ ಇರುತ್ತೆ, ಎಲ್ಲ ಫಾರಿನ್ದು ಇರುತ್ತೆ. ಈ ಓಲ್ ವರ್ಲ್ಡಲ್ಲಿ ಬರೀ 5 ಕಂಟ್ರಿಗೆ, 5 ದೇಶದಲ್ಲಿ ಮಾತ್ರ, ಮೊದಲು 4 ದೇಶದಲ್ಲಿ ಇತ್ತು ಇಂಡಿಯನ್ ಅವ್ರದ್ದು ಓನ್ ಕಂಟ್ರಿ ಇದು ಟೆಕ್ನಾಲಜಿ. ಭಾರತ ಬಂದು 5ನೇ ಕಂಟ್ರಿ ಟು ಎಂಟ್ರ್ ಇನ್ ಟು ದಟ್ ಟೆಕ್ನಾಲಜಿ ಈ ಟೆಲಿಕಾಮ್ ಫೀಲ್ಡಲ್ಲಿ. ಸೊ ಆ ಥರ ಹೆಮ್ಮೆಯಿಂದ ನಾವು ವಿ ಆರ್ ದಿ ಇಂಡಿಯನ್ಸ್ ಆ್ಯಂಡ್ ಮೇಡ್ ಇನ್ ಇಂಡಿಯಾ. ಅದು ವಿ ಶುಡ್ ಬಿ ವೆರಿ ಪ್ರೌಡ್ ಆಫ್ ದಟ್. ಬಟ್ ಲಾಂಚ್ ಆಗಿರೋದು ಸ್ವಲ್ಪ ಲೇಟ್ ಆಗಿದೆ. ಸ್ಟಾರ್ಟ್ ಆಗಿದ್ದು 2000ಇಂದ ಈ ಟೆಕ್ನಾಲಜಿ ಮಾಡೋಕ್ಕೆ, 4G ಮಾಡೋಕ್ಕೆ 2000ಇಂದ ಸ್ಟಾರ್ಟ್ ಮಾಡಿದ್ದು. ಬಟ್ ಲಾಂಚ್ ಆಗಿದ್ದೆ ಅವಾಗ 2025ನಲ್ಲೇ ಲಾಂಚ್ ಆಗಿದ್ದು, ಅಕ್ಟೋಬರಲ್ಲಿ. ಈ ಥರ ಇದೆ. ಆಮೇಲೆ ಇನ್ನೊಂದು ಏನಂದರೆ, ಇದರಲ್ಲಿ ಡಿಜಿಟಲ್ ಭಾರತ್ DBN ಅಂತಾರೆ, ಭಾರತ್ ನಿಧಿ ಅಂತ. ಮೊದಲು ಯುನೈಟೆಡ್ ಸರ್ವಿಸ್ ಆಬ್ಲಿಗೇಷನ್ ಅಂತ ಅದು ಒಂದು ಕಂಪನಿ ಇತ್ತು, ಅದಕ್ಕೆ DBN ಅಂತ. ಇದೇನೆಂದರೆ, ಬೇರೆ ಈ ಗ್ರಾಮೀಣ ಪ್ರದೇಶ ಯಾರು ರೀಚ್ ಆಗಲ್ವೋ, ಈ ಪ್ರೈವೇಟ್ ಆಪ್ರೇಟ್ರು, ಅವರು ಪ್ರೈವೇಟ್ ಆಪ್ರೇಟರ್ ಅಂದರೆ ಬಿಸ್ನೆಸ್ನಲ್ಲಿ ಇರ್ತಾರೆ, ರಿಮೋಟ್ ವಿಲೇಜಸ್ಸನ್ನು ಯಾರು ರೀಚ್ ಆಗಲ್ವೋ ಅವರಿಗೆ ರೀಚ್ ಆಗೋ ಥರ ನಾವು ಸ್ಯಾಚುರೇಷನ್ ಸೈಟ್ ಅಂತ ಮೊಬೈಲ್ ಗೌರ್ಮೆಂಟ್ ಆಫ್ ಇಂಡಿಯಾ ಇದು ಒಂದು ಲಾಂಚ್ ಮಾಡಿ, ಈ ಬೆಲ್ಗಾಮ್ನಲ್ಲಿ 34 ಸೈಟ್ಸ್, 34 ಸ್ಯಾಚುರೇಷನ್ 4G ಸೈಟ್ಸು ಲಾಂಚ್ ಆಗಿದೆ. ಅಲ್ಲಿ ಬಂದು ಇಟ್ ಈಸ್ ಸಿಂಗಲ್ ಆಪ್ರೇಟರ್ ವರ್ಕಿಂಗ್ ಆನ್ ದಟ್. ಅಲ್ಲಿ ಏನಂದರೆ ಜಿಯೋ ಇರಲ್ಲ, ಏರ್ಟೆಲ್ ಇರಲ್ಲ, ಅವ್ರು ಯಾರೂ ಇಲ್ಲ, ರಿಮೋಟ್ ವಿಲೇಜಸ್ಸು. ಅಂಥ ಗ್ರಾಮೀಣ ಪ್ರದೇಶದಲ್ಲಿ ನಾವು ಸರ್ವಿಸನ್ನು, ಡಿಜಿಟಲ್ ಹೈ ಸ್ಪೀಡ್ ಸರ್ವಿಸ್ 4G ನೆಟ್ವರ್ಕನ್ನು ಲಾಂಚ್ ಮಾಡಿದ್ದೀವಿ. ಈಗ ನಾವು ಇಲ್ಲಿ ಲಾಂಚ್ ಮಾಡೋ ಅದರಲ್ಲಿ ಏನೇನು ಸರ್ವಿಸ್ ಅಂದರೆ, ನಮ್ಮ ಸ್ಕೂಲು, ರಿಮೋಟ್ ಸ್ಕೂಲ್ಸು, ಪ್ರೈಮರಿ ಸ್ಕೂಲ್ಸು, ಪ್ರೈಮರಿ ಹೆಲ್ತ್ ಸೆಂಟರು, ಗ್ರಾಮ ಪಂಚಾಯತ್ ಆಫೀಸ್ಗಳು, ಆಮೇಲೆ ಝೋನಲ್ ಆಫೀಸ್ಗಳು, ಎಲ್ಲೆಲ್ಲಿ ಈ ಲಾಸ್ಟ್ ಪರ್ಸನ್ನು, ಈ ಲಾಸ್ಟ್ ಹ್ಯೂಮನಿಟಿ ಎಲ್ಲೆಲ್ಲಿ ಇದೆಯೋ ಅಲ್ಲಿ ತನಕ ನಾವು ರೀಚ್ ಆಗಿದ್ದೀವಿ. ಇದು ಬಂದು ಕಂಪನಿ ಬಂದು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾತ್ರ ಇಲ್ಲ. BSNL ಈ ಕಂಪನಿ ಬಂದು ಸರ್ವಿಸ್ ಓರಿಯೆಂಟೆಡು. ಈ ದೇಶದಲ್ಲಿ ಇಟ್ ಈಸ್ ಅ ಸ್ಟ್ರಾಟಜಿಕ್ ಕಂಪನಿ ಆಫ್ ದ ಇಂಡಿಯಾ. ಈ ಭಾರತದಲ್ಲಿ ಸ್ಟ್ರಾಟಜಿಕ್ ಕಂಪನಿ ಅಂತಾರೆ ಅದಕ್ಕೆ ಬರೀ ಪ್ರಾಫಿಟು ಈ ಪ್ರೈವೇಟ್ ಆಪ್ರೇಟರ್ ಥರ ಜಿಯೋ ಮತ್ತು ಏರ್ಟೆಲ್ ಥರ ನಾವು ಪ್ರಾಫಿಟು ಅಂದ್ಕೊಂಡು ನಾವು ಹೋಗೋಕ್ಕಾಗಲ್ಲ. ಎಲ್ಲ ಕಡೆ ಮನುಷ್ಯನವರೆಗೂ ನಾವು ಲೋವೆಸ್ಟ್ ಪ್ರೈಸಲ್ಲಿ ನಾವು ಕೊಡಬೇಕಾಗತ್ತೆ. ಇದು ಭಾರತ ಗೌರ್ಮೆಂಟ್ ಆಫ್ ಇಂಡಿಯಾ ಕಂಪನಿ ಇರೋದ್ರಿಂದ ಇದೆಲ್ಲ ಮಾಡಬೇಕಾಗತ್ತೆ. ಸೊ ಸ್ಯಾಚುರೇಷನ್ ಸೈಟ್ ಬಗ್ಗೆ ಹೇಳಿದ್ದೀನಿ. ಆಮೇಲೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತ್ GPs ಅಂತೀವಿ ನಾವು. ಗ್ರಾಮ ಪಂಚಾಯತಿಯನ್ನು ಈ ಬೆಲ್ಗಾಮ್ನಲ್ಲಿ 528 GPs ಇದೆ. ಅದಕ್ಕೆ ಈ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು 11,800 ಕ್ರೋರ್ಸ್ ಒಂದು ಪ್ರಾಜೆಕ್ಟ್ ಮಾಡಿ ಆ ಗ್ರಾಮ ಪಂಚಾಯತ್ ಎಲ್ಲ ಚಾಲು ಮಾಡಿದೆ. ಈಗ ಬಂದು ನಮಗೆ ಈ ಪಾಲಿಕ್ಯಾಬ್ ಅಂತ ಒಂದು ಕಂಪನಿ ಬಂದಿದೆ, ಅವರೇ ಕಾಂಟ್ರಾಕ್ಟರ್ ನಮಗೆ. ಅವರು ಬಂದು ಈಗ 324 GPಸನ್ನು ಅಪ್ ಮಾಡಿ ರಿಂಗ್ ಪಾತ್ ಕೊಟ್ಟು, ಆಮೇಲೆ ಅದು ಡೌನೇ ಆಗಬಾರ್ದು. ಈ ಪಿ ಡಿ ಆಫೀಸ್ಗೆ ಎಲ್ಲ ಪಂಚಾಯತ್ ಆಫೀಸ್ಗಳಿಗೆ ಎಲ್ಲ ಕೊಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಸರ್ವಿಸ್ ನಮ್ಮ ಹತ್ರ ಇದೆ. ನೀವು ಅದು ಪ್ರೈವೇಟೆಲ್ಲ ಮಾರ್ಕೆಟ್ ಶೇರು ಮೊದಲು ಎಷ್ಟಿತ್ತು, ಈಗ 100% ಇನ್ಕ್ರೀಸ್ ಆಗಿದೆ. ಆಮೇಲೆ 5G ಅಂತ ಕೇಳಿದ್ರೆ, ನಾವು 5G ಎಕ್ವಿಪ್ಮೆಂಟ್ ನಾವು ಏನೇನು ತೊಗೊಂಡಿದ್ದೀವಿ, ಇಟ್ ಈಸ್ ಇನ್ಕಾರ್ಪೊರೇಟೆಡ್. 5G ಆಲ್ಸೋ ಇನ್ಕಾರ್ಪೊರೇಟೆಡ್. ಬರೀ ನಾವು ಸ್ಟ್ಯಾಕ್ಸ್ ಅಂತ ಹೇಳ್ತಾ ಇದ್ದೀವಿ. ಸ್ಟ್ಯಾಕ್ಸ್ ಮತ್ತು ಕಾನ್ಫಿಗ್ರೇಷನ್ ಮಾಡಿದ್ರೆ ಆ್ಯಡ್ ಆನ್ ಕಾರ್ಡ್ಸ್, ಅದು
ಆ್ಯಡ್ ಆನ್ ಕಾರ್ಡ್ ಹಾಕಿದ್ರೆ ಬಂದುಬಿಡುತ್ತೆ. ಇನ್ನೊಂದು 3 to 6 ಮಂತಲ್ಲಿ 100% ಈ 5G ಅನ್ನು ಲಾಂಚ್ ಆಗ್ತಾ ಇದೆ. ಆಮೇಲೆ 4Gಗೆ ಆಲ್ ಓವರ್ ಇಂಡಿಯಾನಲ್ಲಿ 1 lakh ಅಡಿಷ್ನಲ್ ಟವರ್ಸು. ಯಾಕಂದರೆ 4Gಗೂ 3Gಗೂ ಏನು ಕಂಪ್ಯಾರಿಸನ್ ಅಂದರೆ 3Gನಲ್ಲಿ ದ ಡಯಾಮೀಟರು ದ ರೇಡಿಯಸ್ ವಿಲ್ ಬಿ ಮೋರ್. ಈ ಡೇಟಾ ಜಾಸ್ತಿ ಆದರೆ ಕನ್ವರ್ಜ್ ಆಗುತ್ತೆ, 4Gಗೆ ಕನ್ವರ್ಜ್ ಆಗುತ್ತೆ. ವೇರೆವರ್ ಬ್ಲ್ಯಾಕ್ ಸ್ಪಾಟ್ ಇದೆಯೋ ಆ ಬ್ಲ್ಯಾಕ್ ಸ್ಪಾಟಿಗೆ ಈ 1 lakh ಟವರು ಇನಿಷಿಯಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಕೊಟ್ಟಿದ್ದಾರೆ. ಈ ಬೆಂಗಳೂರು ದೊಡ್ಡ ಸಿಟಿಗೆ ಬಂದಿದೆ. ಈ ಬೆಲ್ಗಾಮ್ಗೂ ನಾವು ಒಂದು 200 to 250 ಸೈಟ್ಸು ಎಕ್ಸ್ಟ್ರಾ ಕೇಳಿದ್ದೀವಿ. ಆ ಸೈಟ್ ಬಂದರೆ ವೇರೆವರ್ ಬ್ಲ್ಯಾಕ್ ಸ್ಪಾಟ್ ಇದೆಯಾ, ಎಲ್ಲೆಲ್ಲಿ ಸಿಗ್ನಲ್ ಡ್ರಾಪ್ ಇದೆಯೋ, ಕಾಲ್ ಡ್ರಾಪ್ ಇದೆಯೋ, ಆ ಪ್ಲೇಸಸಲ್ಲಿ ಆಲ್ರೆಡಿ ಐಡೆಂಟಿಫೈ ಆಗಿದೆ. ಅಲ್ಲೆಲ್ಲ ಹಾಕಿದ್ರೆ ನಿಮಗೆ ಕಂಟಿನ್ಯೂಯಸ್ ಸ್ಟ್ರೀಮ್ಲೈನ್ ಡೇಟಾ ಸರ್ವಿಸ್ ಇನ್ 4G ನಿಮಗೆ ಸಿಗುತ್ತೆ. ಸರ್ ಎಲ್ಲ ಕಂಪ್ನಿಯವರು 28 ದಿನಕ್ಕೆ ರೀಚಾರ್ಜ್ ಮಾಡಿರಿ, 28 ದಿನದೇ ಒಂದು ಮಂತ್ ಅಂತ 28 ದಿನ. 28 ದಿನ. ಅದಕ್ಕೆ ನಮ್ಮ ಅವರು ಆಮ್ ಆದ್ಮಿ ಪಾರ್ಟಿ ಅಂತ ಒಬ್ರು ಇದ್ರು ನೋಡಿ, ಅವ್ರು ಯಾಕೆ ಒಂದು 28 ದಿನ ಕೊಡ್ತಾ ಇದ್ದೀರಾ, 1 ತಿಂಗಳು ಕೊಡಿ ಅಂತ. BSNL ಜನರನ್ನ ಅಟ್ರಾಕ್ಷನ್ ಮಾಡಕ್ಕೆ ಒಂದು ತಿಂಗಳು ಅದು ಮಾಡ್ಬೋದು. ಅದು ಆ್ಯಕ್ಚುಲಿ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ನಮಗೆ ಮಾತ್ರ ಅಲ್ಲ, ಅದು ಆಲ್ ಓವರ್ ಈ ಟ್ರೈ ಅಂತ ಅವರಿಂದ ಈ ಪ್ರೈಸಿಂಗ್ ಮಾಡ್ತಾರಲ್ಲ, ಅದಕ್ಕೆ ಆಮ್ ಆದ್ಮಿ ಪಾರ್ಟಿ ಒಂದು MP ಅವರು ಬಿಟ್ಟೇ ಹೋದ್ರು. ಅವರು 28 ದಿನ ಯಾಕೆ ಕೊಡ್ತಾ ಇದ್ದೀರಾ, ಈ ಪಾರ್ಲಿಮೆಂಟ್ನಲ್ಲಿ ನೀವು ನೋಡಿರ್ಬೋದು, 28 ದಿನ ಯಾಕೆ ಕೊಡ್ತಾ ಇದ್ದೀರಾ, ಅದರಿಂದ ಅವರು ಪಾರ್ಟಿನೇ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ರು ಅವರು. ಅಲ್ಲ BSNL ದವರು ಆ ರೀತಿ ಮಾಡಕ್ಕೆ ಇಲ್ಲ ಅದು ಮಾಡ್ಬೋದು. ವಿ ಆರ್ ಗಿವನ್ ದ ಇನ್ಫಾರ್ಮೇಷನ್, ಅದು ಬಂದೇ ಬರುತ್ತೆ. 28 ಈಗ ಇರೋದು ಬಂದು 28 ಡೇಸ್ಗೆ. ಅದು ಯಾಕೆ ಮಾಡಿದಾರೆ ಅಂತ ಗೊತ್ತಿಲ್ಲ, ಬಟ್ 30 ಡೇಸ್ಗೂ ನಮ್ಮ ಹತ್ರ ಪ್ಲ್ಯಾನ್ ಇದೆ, 6 ಮಂತ್ಗೂ ಪ್ಲ್ಯಾನ್ ಇದೆ, ಕ್ವಾರ್ಟರ್ಗೂ ಪ್ಲ್ಯಾನ್ ಇದೆ, ಇಯರ್ಲಿನೂ ಪ್ಲ್ಯಾನ್ ಇದೆ. ಜನರಿಗೆ ಕೊಡಬೇಕಲ್ಲ ಸರ್. ಮಾಡ್ಬೋದು. ಆ ಪಾಲಿಸಿ ಇದೆ ಆಲ್ರೆಡಿ. ಅವರು ಪಾರ್ಲಿಮೆಂಟಿಂದ ಡಿಸ್ಕಸ್ ಆಗಿರೋದ್ರಿಂದ ಕಾರ್ಪೊರೇಟ್ ಆಫೀಸ್ ಅವರು ದೇ ಟೇಕನ್ ದ ಪಾರ್ಲಿಮೆಂಟ್ ಕಮಿಟಿ ಮೀಟಿಂಗ್. ಅದು ಜಲ್ದಿ ಹೌದು ಕ್ಯಾಬಿನೆಟ್ನಲ್ಲಿ ಡಿಸೈಡ್ ಮಾಡಿ ನಮಗೆ ಲಾಂಚ್ ಮಾಡೋರು. ಅದು ಕಾಮನ್ ಆಗಿ ಬರುತ್ತೆ. ಟ್ರಾಯ್ ಅಂತ ಒಂದು ಇರುತ್ತೆ. ಈ ಪ್ರೈಸಿಂಗ್ ಅಂತ ಟ್ರಾಯ್ ಎಲ್ಲ ಒಂದು ಎಲ್ಲ ಆಪರೇಟರ್ಸ್ಗೆ ಒಂದು ಟ್ರಾಯ್ ಅಂತ ಇರುತ್ತೆ. ಎಷ್ಟು ಸಿಗ್ನಲ್ ಕೊಡಬೇಕು, ಎಷ್ಟು ಗೌರ್ಮೆಂಟ್ ಲೈನ್ಸ್ ಇರುತ್ತೆ, DOT ಒಂದು ಕಂಪನಿ ಇರುತ್ತೆ, ಅಂಡರ್ ದಟ್ ಟ್ರಾಯ್ ಅಂತ ಒಂದು ಇರುತ್ತೆ. ಅವ್ರು ಬಂದು ಇದೆಲ್ಲ ಪ್ರೈಸಿಂಗ್ ಎಲ್ಲ ಮಾಡ್ತಾರೆ. ಬೆಳಗಾವಿ ಜಿಲ್ಲೆ ಸ್ಥಿತಿ, ಬೆಳಗಾವಿ ಜಿಲ್ಲೆ ರಾಜ್ಯಕ್ಕೆ ಹೋಲಿಕೆ ಮಾಡಿದರೆ ನಮ್ಮ ಜಿಲ್ಲೆ ಎಷ್ಟನೇ ಸ್ಥಾನದಲ್ಲಿ ಸರ್? BSNL ನೀವು ಕರ್ನಾಟಕ ಈಗ ಭಾರತದಲ್ಲಿ ಏನು ಮಾಡಿದ್ದಾರೆ ಅಂತ ಕರ್ನಾಟಕ ಸರ್ಕಲ್ ಅಂತ ಮಾಡಿರ್ತಾರೆ. ಒಂದು ಸ್ಟೇಟ್ ಅಂದರೆ ಕರ್ನಾಟಕ ಸ್ಟೇಟು, ಅದರಲ್ಲಿ ಬಿಸ್ನೆಸ್ ಏರಿಯಾ ಅಂತ ಒಂದು ಮಾಡಿರ್ತಾರೆ. ಬಿಸ್ನೆಸ್ ಏರಿಯಾ ಬಂದು ಒಂದು 8 ಇದೆ. ಅದರಲ್ಲಿ ಬೆಲ್ಗಾಮ್ ಅಂತ ಒಂದು ಬಿಸ್ನೆಸ್ ಏರಿಯಾ. ಬೆಲ್ಗಾಮ್ ಬಿಸ್ನೆಸ್ ಏರಿಯಾಗೆ 2 ಆಪರೇಷನಲ್ ಏರಿಯಾ ಅಂತಾರೆ. ಇದು ಕೆಳಗಡೆ ಬರೋದು, ಒಂದು ಬಂದು ಬೆಲ್ಗಾಮು, ಇನ್ನೊಂದು ಬಂದು ಬಿಜಾಪುರ ಅಂತಾರೆ. ಸೊ ಇದರಲ್ಲಿ ಥರ್ಡ್ ಪೊಸಿಷನ್ನಲ್ಲಿ ನಾವು ಇದ್ದೀವಿ ಇಡೀ ರಾಜ್ಯದಲ್ಲಿ. ಬೆಂಗಳೂರು ಬಂದು ತುಂಬ ದೊಡ್ಡದಲ್ವಾ, ಇದು ಬಂದು ಟೈರ್ 2 ಸಿಟಿ. ಈಗ ಬೆಂಗಳೂರು ಬಂದು ಟೈರ್ 1 ಸಿಟಿ, ಅದು ಯಾವಾಗಲೂ ಮೇಲ್ಗಡೆನೇ ಇರುತ್ತೆ. ಟೈರ್ 2 ಸಿಟೀಸ್ನಲ್ಲಿ ಮಂಗಳೂರು ಇರುತ್ತೆ, ಮೈಸೂರು ಇರುತ್ತೆ, ಹುಬ್ಳಿ ಇರುತ್ತೆ, ಬೆಲ್ಗಾಮ್ ಇರುತ್ತೆ. ಇದರಲ್ಲಿ ಕಾಂಪಿಟೇಷನಲ್ಲಿ ನಾವು ಟಾಪಲ್ಲಿದ್ದೀವಿ. 2020ರಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟಿದೆ ಸರ್ ಸಂಖ್ಯೆ, ಗ್ರಾಹಕರ ಸಂಖ್ಯೆ? ಗ್ರಾಹಕರ ಸಂಖ್ಯೆ ಬಂದು ಸರ್ ಅದೇ ಹೇಳ್ತಾ ಇದ್ದೀನಲ್ಲ, ಕಡಿಮೆ ಇತ್ತು ಆ್ಯಕ್ಚುಲಿ. 4G ಬಂದ ಮೇಲೇ ಈ ಅಕ್ಟೋಬರ್ ಅಕ್ಟೋಬರ್ ಬಂದು ನಾನು ಹೇಳ್ತಾ ಇದ್ದೀನಲ್ಲ, ಮೇ ಬಿ 1.7 ಆ ಥರ ಇದ್ದಿರ್ಬೋದು. ಈಗ ಇದು ಮೊಬೈಲ್ ಕನೆಕ್ಷನ್ಸು ಆಯಿತಾ, ಈಗ ಬಂದು ನಮಗೆ 2 lakhs ಕನೆಕ್ಷನ್ ಮೇಲೆ ಬಂದಿದೆ. ಹೌದು. ಆ್ಯಂಡ್ ಇದು ಬಂದು ಟ್ರೆಂಡ್ ಬಂದು ಈಗ ಅಕ್ಟೋಬರಿಂದ 4G ಟ್ರೆಂಡ್ ಹೆಂಗಿದೆ ಅಂದರೆ ಇಟ್ ಈಸ್ ಇನ್ ಎ ಇನ್ಕ್ರೀಸಿಂಗ್ ಟ್ರೆಂಡ್. ಏನು ಹೇಳಿ ಸರ್? ಇಲ್ಲ, ಮಾರ್ಕೆಟಿಂಗ್ ಚೆನ್ನಾಗಿ ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆ ಸರ್ವಿಸ್ ಸೆಂಟರ್ ನಮ್ಮದು ಫುಲ್ ಎಲ್ಲ ಬೆಲ್ಗಾಮ್ ಪೂರ್ತಿ ಎಲ್ಲೆಲ್ಲಿ ಎಕ್ಸ್ಚೇಂಜ್ ಇದೆಯೋ ಅಲ್ಲೆಲ್ಲ ಸರ್ವಿಸ್ ಸೆಂಟರ್ ಇಟ್ಟಿದ್ದೀವಿ. ಆಮೇಲೆ ಮಾರ್ಕೆಟಿಂಗ್ ಮಾಡ್ತೀವಿ, ಮೇಳ ಮಾಡ್ತೀವಿ. ಎಲ್ಲೆಲ್ಲಿ ಜನ ಕೂಡ್ತಾರೆ, ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡು, ಎಲ್ಲೆಲ್ಲಿ ಜನ ಕೂಡ್ತಾರೆ, ಮಾರ್ಕೆಟ್ ಏರಿಯಾ, ಬಸ್ ಸ್ಟ್ಯಾಂಡು, ನಮ್ಮ ಏರ್ಪೋರ್ಟು, ಆಮೇಲೆ ಗ್ರಾಮಾಂತರ ಜಿಲ್ಲೆಯಲ್ಲಿ ತುಂಬ ಪೆನೆಟ್ರೇಟ್ ಮಾಡಿದ್ದೀವಿ ನಾವು. ನಿಮ್ಮ ಹಳೆ ಕಚೇರಿಗಳು ಎಷ್ಟಿದ್ವು ಅದೇ ಓಪನ್ ಮಾಡಿದ್ರೆ ಎಷ್ಟು ಹೋಗಿದಾಗುತ್ತೆ ಎಲ್ಲ ಕಚೇರಿಗೂ ಬಂದು. ಅಲ್ಲ 2020 ಏನಾಯ್ತು ಅಂದರೆ VRS ಅಂತ ಒಂದು ಸ್ಕೀಮ್ ಬಂತು. ಅದೆಲ್ಲ ನಿಮಗೆಲ್ಲ ಗೊತ್ತಿರುತ್ತೆ. ಆವಾಗ ತುಂಬ ಜನ ಹೋಗಿದ್ರು. ಅದರಿಂದ ನಾವೇನು ಮಾಡಿದ್ದೀವಿ ಅಂದರೆ ಫ್ರ್ಯಾಂಚೈಸಿ ಇಟ್ಕೊಂಡು ನಾವು ಕಸ್ಟಮರ್ ಸರ್ವಿಸ್ ಸೆಂಟರ್ನ ಆಪ್ರೇಟ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಆಲ್ಮೋಸ್ಟ್ ಗೌರ್ಮೆಂಟ್ ಹೆಚ್ಚಿದೆ. ಯಾಕಂದ್ರೆ ಗೌರ್ಮೆಂಟ್ ಸ್ಕೀಮ್ಸ್ ಎಲ್ಲ ಗೌರ್ಮೆಂಟ್ ಸ್ಕೀಮ್ಸು ಎಲ್ಲ ನಮಗೆ ಬರೋದು ಗೌರ್ಮೆಂಟ್ ಆಫ್ ಇಂಡಿಯಾ. ಅದೇ ನಾನು ಹೇಳ್ತಾ ಇದ್ದೀನೇನ, ಡಿಜಿಟಲ್ ಭಾರತ್ ನಿಧಿ ಅಂತ ಏನು ಗೌರ್ಮೆಂಟ್ ಪ್ರಾಜೆಕ್ಟ್ ಬಂದರೂ DBN ಮೂಲಕನೇ ಬರಬೇಕು.
ಆ ಮೂಲಕ ಬಂದರೆ ನಮಗೆ ಕೊಡ್ತಾ ಇದ್ದಾರೆ. ಆಮೇಲೆ ಪೋಸ್ಟ್ ಆಫೀಸ್ನಲ್ಲಿ ನಿಮ್ಮದು ಈಗ ಇತ್ತೀಚೆಗೆ ಎಲ್ಲ ಪಬ್ಲಿಕ್ ಸೆಕ್ಟರ್ ಯೂನಿಟು ಗೌರ್ಮೆಂಟ್ ಆಫ್ ಇಂಡಿಯಾನಲ್ಲಿ ಯಾರ್ಯಾರು ಕೆಲಸ ಮಾಡ್ತಾರೋ ಅವರೆಲ್ಲ BSNL ಸಿಮ್ ಇಡಬೇಕಂತ ರೂಲ್ ಇದೆ. ಆಮೇಲೆ ಪೋಸ್ಟ್ ಆಫೀಸ್ನಲ್ಲಿ ನಮ್ಮದು ಸಿಮ್ ಸೇಲ್ ಆಗ್ತಾ ಇದೆ ಎಲ್ಲ ಕಡೆ. ಆಮೇಲೆ ಅದು ಮಾತ್ರ ಇಲ್ಲ, ಡೈರೆಕ್ಟ್ ಸೆಲ್ಲಿಂಗ್ ಏಜೆಂಟ್ ಅಂತ ಒಂದಿರುತ್ತೆ. ಅದೇ ಅಪ್ಡೇಟ್ ಮಾಡಿದ್ರೆ ಎಷ್ಟೋ ಬರ್ತಾ ಇದ್ದಾರೆ ಸರ್. ಸರ್ ಒಂದು ಏನಂದರೆ ಟೆಕ್ನಾಲಜಿ ಇರ್ಬೇಕು ನಮ್ಮ ಹತ್ರ. ಯಾವಾಗಲೂ ಟೆಕ್ನಾಲಜಿ, ಇವಾಗ ಹಳೇ FRT ಟ್ಯೂಬ್ ಇತ್ತಲ್ಲ, ಹಳೇ TV, ಅದರಲ್ಲೇ ನಾವು ಇಟ್ಕೊಂಡ್ರೆ ಜನರು ತಗೋತಾರ? ಈಗ ಸ್ಮಾರ್ಟ್ TV ಅಂತೀರಾ, ಅದರಲ್ಲಿ ಏನೇನೋ ಇದೆ ಅಲ್ವಾ. ಈಗ ನಾವು 4G ಲಾಂಚ್ ಆದಮೇಲೆ ಈ ಸೀದ ಪ್ರೋಗ್ರೆಸ್ ಇಟ್ ಈಸ್ ಇನ್ ಕ್ಲೈಂಬಿಂಗ್. ಇದು 100% ಈ ಕಮ್ಮಿಂಗ್ ಡೇಸ್ನಲ್ಲಿ ನಾವು ಏನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಲ್ಲ, ನೀವು ಯಾರು ಎಲ್ಲ ಬಂದಿದ್ದೀರಲ್ಲ, ದಯವಿಟ್ಟು ಒಂದು ಸಿಮ್ಮನ್ನು ತಗೊಳ್ಳಿ. 4G ಸಿಮ್ಮನ್ನು ತಗೊಂಡು ಹೋಗಿ. ಸಿಮ್ ಯೂಸ್ ಮಾಡ್ತಾ ಇದ್ವಿ. 4G ದಯವಿಟ್ಟು ನೀವು ಒಂದು 4G ಸಿಮ್ಮನ್ನು ತಗೊಂಡು ಹೋಗಿ, ಜಸ್ಟ್ ಟೆಸ್ಟ್ ಮಾಡಿ, ಆಮೇಲೆ ನಾವು ಮಾತಾಡ್ತೀವಿ. ತಗೊಳ್ಳಿ ಹೋಗಿ ಸರ್. ಇಲ್ಲಿ ಬುಡ್ಡೆಬೆ ಅಂತ ಇದ್ದಾರೆ, ನಾವು ಗೈಡ್ ಮಾಡ್ತೀವಿ. ನಿಮ್ಗೆಲ್ರಿಗೂ ಒಂದೊಂದು ಸಿಮ್ ಕೊಡ್ತೀವಿ. ಎಲ್ಲ ಸಿಮ್ ಎಲ್ಲ BSNL ಇತ್ತು. ಆ